ಬೀಳ್ಕೊಡುಗೆಯೇ ಕೇಂದ್ರ ಬಿಂದುವಾಗಿರ್ತದೆ. ಯಾಕೆಂತ ಹೇಳಿದ್ರೆ ನಾವು ಇನ್ನು ಮುಂದೆ ಏನು ಮಾಡ್ತೀವಿ ಅದರ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ರೀತಿ ವಿಶೇಷತೆ ಇರೋದಿಲ್ಲ. ಮಾತು ಕಡಿಮೆ ಕೆಲಸ ಜಾಸ್ತಿ ಆದರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಕೆಲವು ವಿಷಯಗಳನ್ನು ನಾನಿಲ್ಲಿ ಹಂಚ್ಕೊಳ್ಬೇಕಾಗುತ್ತೆ ತಮ್ಮೆಲ್ಲರ ಜೊತೆ ಕೂಡ. ಗುರುದತ್ ಅವರು ಇದೇ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ನನ್ನ ಸಂದರ್ಭದಲ್ಲಿ ಹೇಳ್ತಾ ಇದೆ. ಧಾರವಾಡ ಡಿ ಸಿ ಇದ್ದಾಗ ವಿವೇರ್ ಹ್ಯಾವಿಂಗ್ ಕ್ಲೋಸ್ ಕೋಆರ್ಡಿನೇಷನ್ ಬಿಟ್ವೀನ್ ಉತ್ತರ ಕನ್ನಡ ಡಿ ಸಿ ಏನಿದೆ ಸ್ವಲ್ಪ ಸಮಯದಲ್ಲಿ ಆ ಸಂದರ್ಭದಲ್ಲಿ ಒಡನಾಟ. ಆ ನಂತರ ನಮ್ಮ ಆಫೀಸರ್ಸ್ ಫ್ರಾಟರ್ನಿಟಿಯಲ್ಲಿ ನಾವು ಹಲವಾರು ಬಾರಿ ಮ್ಯೂಚುವಲ್ ಮೀಟಿಂಗ್ಸನ್ನು ಕೊಡುವಂಥ ಸಂದರ್ಭ ಕೂಡ ಬಂದಿದೆ. ಜಿಲ್ಲೆಗೆ ಹೊಸದಾಗಿ ಆಗಮಿಸಿದಾಗ ನಮ್ಮ ಮುಂಚೆ ಇರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳು ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ, ಯಾವ ರೀತಿ ನಮಗೆ ದಾರಿದೀಪವನ್ನು ಹಾಕಿಕೊಟ್ಟಿದ್ದಾರೆ, ಆ ಎಲ್ಲ ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಮುಂದುವರಿಯೋದು ಯಾವಾಗಲೂ ಕೂಡ ಒಂದು ಒಳ್ಳೆಯ ಯೋಚನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಟೂರಿಸಂ ಆಫೀಸರ್ ಹೇಳ್ತಾ ಇದ್ರು, ಅವ್ರು ಅಡಿಪಾಯಿ ಇಟ್ಟಿದ್ದಾರೆ, ನಾವು ಬ್ರಿಕ್ಸ್ ಇಡ್ತೀವಿ ಅಂತ. ನಾನೇನೋ ಕಳ್ಸ ಇಡ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಸೊ ಸಾಧ್ಯವಾದಷ್ಟು ಅನ್ಯೋನ್ಯತೆಯಿಂದ ಎಲ್ಲ ಇಲಾಖೆಗಳ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು, ಮಾಧ್ಯಮದವರು, ಜನಪ್ರತಿನಿಧಿಗಳು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಆಶಯದೊಂದಿಗೆ ಜಿಲ್ಲೆಗೆ ಬಂದಿದ್ದೀನಿ. ದೇವರ ಅನುಗ್ರಹದಿಂದ ಅದರಲ್ಲಿ ಎಷ್ಟು ಸಫಲ ಆಗ್ತೀವಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೊಸದಾಗಿ ಜಿಲ್ಲೆಗೆ ಆಗಮಿಸತಕ್ಕಂಥ ನಿಖಿಲ್ ಅವರು ಕೂಡ ಐ ವೆಲ್ಕಮ್ ಯು. ಅವ್ರು ಜಾಯಿನ್ ಫಸ್ಟ್, ಐ ವೆಲ್ಕಮ್ ಯು. ಅದೇ ರೀತಿಯ ಅನ್ಯೋನ್ಯತೆಯನ್ನು, ಯಾಕೆಂತ ಹೇಳಿದ್ರೆ ತಾವೆಲ್ಲರೂ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರಿ, ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಈ ಕೋಆರ್ಡಿನೇಷನ್ ಏನಿರ್ತದೆ ಅದರ ಬೇಸಿಸ್ ಮೇಲೆ ಈ ಜಿಲ್ಲೆಯ ಒಂದು ರೂಪುರೇಷೆ ಆಗ್ಬೋದು ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನನಗೆ ಇನ್ನೊಬ್ಬ ಹಿರಿಯ ಆಫೀಸರ್ಸ್ ಹೇಳ್ತಾರೆ, ನೀವು ಒಂದು ಆಟೋ ರಿಕ್ಷಾದ ಕತೆ ಹೇಳಿದ್ರು, ಅವ್ರು ಹೇಳ್ತಾ ಇದ್ದು ಇಟ್ಸ್ ನಾಟ್ ಆಟೋ ರಿಕ್ಷಾ, ಇಟ್ಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ. ಸೊ ಹಾಗಾಗಿ ಎಷ್ಟು ನೀವು ಒಂದು ಫ್ಯಾಮಿಲಿ ಅಂತ ತಿಳ್ಕೊಂಡು ನಮ್ಮ ಪೊಲೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಸ್, ಆಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್, ಐ ನಾಟ್ ಜಸ್ಟ್ ಸೀಯಿಂಗ್ ದ ರೆವಿನ್ಯೂ ಅಂತಲ್ಲ, ಯಾಕೆಂತಂದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮಗೆ ಮ್ಯೂಚುವಲ್ ಅಗತ್ಯತೆಗಳು ಬರ್ತಾನೆ ಇರ್ತವೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡೋಣ. ಸಾರ್ವಜನಿಕರ ಹಿತಾಸಕ್ತಿ ಮಾತ್ರ ನಮ್ಮ ಉದ್ದೇಶ ಆಗಿರಲಿ, ಅದರಲ್ಲಿ ಮುನ್ನಡೆಯುತ್ತಾ ಜನರಿಗೆ ಸ್ವಲ್ಪ ಹೆಚ್ಚಿನ ಸೇವೆಯನ್ನು ಕೊಡೋದಂತ ತಮ್ಮೆಲ್ಲರೂ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ.